ಇದೇನಾ ಪ್ರೇಮ ಇದೇನಾ ಎರಡು ಐಸ್ ಕ್ರೀಮ್ ಕೊಡು. ಡ್ರೆಸ್ ಕಲರ್ ಐಸ್. ಬಿಸಿಲಲ್ಲ ಅದಕ್ಕೆ. ಪವಿತ್ರ ನನ್ನನ್ನೇ ಪ್ರೀತಿ ಮಾಡ್ತಿದ್ದಾಳೆ ನೋಡು ಎಂದು ತೋರಿಸ್ತಾ ಕಾಲೇಜ್ನ ಎಕ್ಸಾಮ್ ಪ್ರಾರಂಭವಾಗಿಬಿಡುತ್ತೆ. ಈ ಎಕ್ಸಾಮ್ ಮುಗಿಸಿ ಕೊನೆಯ ದಿನ ಎಲ್ಲ ಸ್ನೇಹಿತರು ಎಕ್ಸಾಮ್ನ ಬಗ್ಗೆ ಮಾತನಾಡ್ತಾ ಕಾಲೇಜಿನಿಂದ ಬರ್ತಾರೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ಯಾ? ಸೆಕೆಂಡ್ ಮೈನು ಥರ್ಡ್ ಕ್ವಶನ್ಗೆ ಏನು ಆನ್ಸರ್ ಮಾಡಿದೆ? ಅದು ನನಗೂ ಗೊತ್ತಿರಲಿಲ್ಲ, ಆಪ್ಷನ್ಸ್ ಇತ್ತಲ್ವಾ, ನಾನು ಬೇರೆದು ಅಟೆಂಡ್ ಮಾಡಿದೆ. ಇದೇ ಸಂದರ್ಭದಲ್ಲಿ ಭರತ್ನಿಗೆ ಪವಿತ್ರ ಫೋನ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ, ಮತ್ತೆ ಸಿಗೋಣ ಎಂದು ಇಬ್ಬರು ಮಾತನಾಡ್ಕೊಳ್ತಾ ಕಾಲೇಜಿನಿಂದ ಹೊರ ಹೋಗ್ತಾರೆ. ಬಾಯ್ ಬಾಯ್. ಕಾಯ್ತಾ ಇರ್ತೀನಿ ನನ್ನ ಕಾಲ್ಗೋಸ್ಕರ. ಓಕೆ ಬಾಯ್. ಈ ಘಟನೆಯ ನಂತರ ಪವಿತ್ರ ಭರತ್ಗೆ ಯಾವುದೇ ಫೋನ್ ಮಾಡೋದಿಲ್ಲ. ಏನಾಗಿದ್ದಾಳೆ ಅವಳು? ಯಾಕೆ ಈ ಥರ ಮಾಡ್ತಾ ಇದ್ದಾಳೆ? ಯಾವಾಗಲೂ ಸ್ವಿಚ್ ಆಫ್ ಮಾಡ್ತಿರ್ತಾಳ. ತಿರ್ಗಾ ಸ್ವಿಚ್ ಆಫ್ ಬರ್ತಾ ಇದೆ. ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅವಳು? ಇತ್ತ ಕಡೆ ಭರತ್ ಅವಳಿಗೆ ಫೋನ್ ಮಾಡಿ ಮಾತನಾಡಿಸಲು ಎಷ್ಟು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗೋದೇ ಇಲ್ಲ. ರಿಸೀವರ್ ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ. ಇಲ್ಲಿ ಭರತ್ ಯಾವತ್ತೂ ತನ್ನ ಲೈಫ್ನಲ್ಲಿ ಈ ರೀತಿ ಒಂದು ಘಟನೆ ನಡೆಯುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ. ಪವಿತ್ರ, ಪವಿತ್ರ, ಯಾಕೆ ಪವಿತ್ರ? ಒಂದು ಕಾಲ್ ಇಲ್ಲ, ಏನಿಲ್ಲ. ಏನು ಪವಿತ್ರ ಇದು? ಪವಿತ್ರ, ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ? ನೀನಂದ್ರೆ ನಂಗೆ ಇಷ್ಟ ಇಲ್ಲ, ಹೋಗೋ. ಪವಿತ್ರ ನಿಂತ್ಕೋ. ಪವಿತ್ರ, ನಾನು ಹೇಳೋದನ್ನ ಕೇಳು ಪವಿತ್ರ. ಈಗ ನೀವು ನೋಡಿದ ಈ ಸ್ಟೋರಿಯ ರಿಯಲ್ ಕ್ಯಾರೆಕ್ಟರ್ ಇವನ ಹೆಸರು ಭರತ್. ಸದ್ಯಕ್ಕೆ ಸೆಕೆಂಡ್ ಇಯರ್ BBM ಓದ್ಕೊಂಡು ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ತಿದ್ದಾನೆ. ಇವನ ಭವಿಷ್ಯಕ್ಕೆ ನಾವು ಆಲ್ ದಿ ಬೆಸ್ಟ್ ಹೇಳೋಕೆ ಮೊದಲು ಸಮಾಜಕ್ಕೆ ಭರತ್ ಹೇಳೋ ಸಂದೇಶವಾದರೂ ಏನು ನೀವೇ ಕೇಳಿ. ನನ್ನ ಲೈಫ್ನಲ್ಲಿ ಈ ಥರ ಒಂದು ಘಟನೆ ನಡೆದಾಯಿತು. ಆದರೂ ಕೂಡ ಇನ್ನೂ ಆ ಹುಡುಗಿ ನನ್ನ ಮನಸ್ಸಿನಲ್ಲಿದ್ದಾಳೆ. ಓದಬೇಕಾದ್ರೆ ಪ್ರೀತಿ ಮಾಡಿದೆ, ಕೊನೆಗೆ ಆ ಪ್ರೀತಿನೂ ಸಿಗಲಿಲ್ಲ. ನಾನು ಈ ಸಮಾಜಕ್ಕೆ ಏನು ಹೇಳ್ತೀನಿ ಅಂದರೆ, ಪ್ರೀತಿ ಮಾಡಬೇಡಿ, ಮಾಡಿದ್ರೆ ದಯವಿಟ್ಟು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ.